ಓಕೆ, ಇವತ್ತು ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಯಾವ ಆ್ಯಪ್ ಬಗ್ಗೆ ನಿಮಗೆ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದರೆ, ಇವತ್ತು ಒಂದು ವೀಡಿಯೋ ಎಡಿಟಿಂಗ್ ಆ್ಯಪ್ ಬಗ್ಗೆ ಇವತ್ತು ನಾವು ನೋಡ್ತಾ ಹೋಗೋಣ. ಇವತ್ತು ಫಸ್ಟಿಗೆ ಏನಂತ ಹೇಳಿದರೆ, ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಯು ಕಟ್ ಅಂತ ಟೈಪ್ ಮಾಡಿ. ಆ್ಯಕ್ಚುಲಿ ನಾನು ಇನ್ಸ್ಟಾಲ್ ಮಾಡೀನಿ ಆಲ್ರೆಡಿ, ಸೊ ನಿಮಗೋಸ್ಕರ ತೋರ್ಸೋಕ್ಕೋಸ್ಕರ ನಾನು ಇನ್ನೊಂದ್ಸರಿ ಟೈಪ್ ಮಾಡ್ತೀನಿ. ಯು ಕಟ್ ಅಂತೇಳಿ ಪ್ಲೇಸ್ಟೋರಲ್ಲಿ ಟೈಪ್ ಮಾಡ್ತಂತ ಹೇಳಿದರೆ ಯು ಕಟ್ ಆ್ಯಪ್ ಅಂತ ತೋರಿಸುತ್ತೆ. ಫಸ್ಟು ಕ್ಲಿಕ್ ಮಾಡಿದರೆ ಯು ಕಟ್ ಆಲ್ರೆಡಿ ಇನ್ಸ್ಟಾಲ್ಡ್ ಆಗಿದೆ. ಸೊ ಅಪ್ಡೇಟ್ ಕೇಳಿಸ್ತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಡೇಟ್ ಕೊಡಿ, ಅಪ್ಡೇಟ್ ಆಗುತ್ತೆ. ಆ್ಯಕ್ಚುಲಿ ಅದು ನಾನು ಒಂದು 2 ಮಂತ್ಸಿಂದ ಯೂಸ್ ಮಾಡ್ತಿರೋದ್ರಿಂದ ಅಪ್ಡೇಟ್ ಇವತ್ತು ಕೇಳ್ತಿದೆ. ಓಕೆ, ಇನ್ನೊಂದು ಸರಿ ಇನ್ಸ್ಟಾಲ್ ಕೊಟ್ಟಿದ್ದೀನಿ. ಇನ್ಸ್ಟಾಲ್ ಕೊಟ್ಟಾದ್ಮೇಲೆ ಇನ್ಸ್ಟಾಲ್ ಆಗಿದೆ. ಇವತ್ತು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ನೆಕ್ಸ್ಟ್ ಓಪನ್ ಅಂತ ಶೋ ಆಗಿದೆ. ಓಪನ್ ಕೊಡಿ. ಓಪನ್ ಅಂತ ಕೊಟ್ಟಾದ ತಕ್ಷಣ ಇಲ್ಲಿ ಆ್ಯಡ್ಸ್ ಬರುತ್ತೆ. ಇದನ್ನು ಕ್ಲೋಸ್ ಮಾಡಿಬಿಟ್ಟು ಇದು ಪ್ಲಸ್ ಸಿಂಬಲ್ ಕಾಣಿಸ್ತಿದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಒಂದು ಸರಿ ಕ್ಲಿಕ್ ಮಾಡಾದ್ಮೇಲೆ ನ್ಯೂ ಪ್ರಾಜೆಕ್ಟ್ ಅಂತ ಬರುತ್ತೆ. ಆ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ವೀಡಿಯೋಸ್ ಬೇಕೋ, ಫೋಟೋಸ್ ಬೇಕೋ, ಹಾಲ್ ಅಂತ ಒಂದೊಂದೇ ಹೋಗುತ್ತೆ. ಸೊ ನಾವು ವೀಡಿಯೋ ಇವಾಗ ಕ್ಲಿಕ್ ಮಾಡೋಣ. ಸೊ ವೀಡಿಯೋಗೆ ಇವಾಗ ಒಂದು ವೀಡಿಯೋನ ಸೆಲೆಕ್ಟ್ ಮಾಡೋಣ. ಇವಾಗ ಯಾವ್ದಾದ್ರು ಒಂದು ವೀಡಿಯೋ ಸೆಲೆಕ್ಟ್ ಮಾಡಿಬಿಟ್ಟು, ಸೊ ಇವಾಗ ಇದೊಂದು 42 ಸೆಕೆಂಡ್ಸ್ ಇದೆ. ಈ ವೀಡಿಯೋನ ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಫಾರ್ವರ್ಡು ಇದು ಡೈರೆಕ್ಷನ್ ತೋರಿಸ್ತಿದ್ದಿಲ್ಲ, ಈ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ನಿಮ್ಗೆ ಆಪ್ಷನ್ಸ್ ಬರುತ್ತೆ. ಟ್ರಿಮ್, ಮ್ಯೂಸಿಕ್, ಫಿಲ್ಟರ್, ಎಫೆಕ್ಟ್, ಟೆಕ್ಸ್ಟ್, ಸ್ಟಿಕರ್ಸ್ ಬೇಕು ಅಂತ ಹೇಳಿದ್ರೆ ಸ್ಟಿಕರ್ಸ್ ಹಾಕೋಬೋದು. ಯಾವ್ದು ಬೇಕಾದ್ರು ಸ್ಟಿಕರ್ಸ್ ತೋರಿಸುತ್ತೆ. ಓಕೆ, ನೆಕ್ಸ್ಟ್ ಇದಾದಮೇಲೆ ನಿಮಗೆ ಸ್ಪೀಡು, ವಿಡಿಯೋ ಸ್ಪೀಡ್ ಬೇಕು ಅಂತ ಹೇಳಿದ್ರೆ ಸ್ಪೀಡನ್ನು ನೀವು ವೈಡ್ ಎಸ್ ಪ್ಲಸ್ ವಿಡಿಯೋ 2 ಸ್ಪೀಡ್ ಸರ್. ನಾವು உங்களுக்கு வேற கார் ரெடி ಓಕೆ ಅಂತ ಕೊಟ್ಬಿಟ್ಟು ಟೈಪ್ ಮಾಡಿ. ಓಕೆ, ನೆಕ್ಸ್ಟ್ ಕ್ಯಾಪ್ಷನ್ಸು, ಬ್ಯಾಕ್ಗ್ರೌಂಡು, ರೆಕಾರ್ಡು, ವಾಲ್ಯೂಮು, ರೊಟೇಟು, ಫ್ಲಿಪ್ಪು ಅಂತ ಹೇಳಿದ್ರೆ ರೈಟ್ ಸೈಡಲ್ಲಿ ಇರುತ್ತೆ. ಲೆಫ್ಟಿಗೆ ತೋರಿಸುತ್ತೆ, ಲೆಫ್ಟ್ ಇರುತ್ತೆ, ರೈಟಿಗೆ ತೋರಿಸುತ್ತೆ. ಇದೆ ಫ್ಲಿಪ್ಪು. ಓಕೆ, ಕಾಣಿಸ್ತಿದೆ, ಇದೆ ಫ್ಲಿಪ್ ಆಪ್ಷನ್ನು. ನೆಕ್ಸ್ಟ್ ವಿಡಿಯೋ ಕ್ರಾಪ್ ಮಾಡಬೇಕು ಅಂತ ಹೇಳಿದ್ರೆ ಕ್ರಾಪ್ ಮಾಡ್ಕೋಬೋದು. ಸೊ ಇವಾಗ ನಾವು ಜಸ್ಟ್ ಏನು ಮಾಡೋಣ ಅಂತ ಹೇಳಿದ್ರೆ, ಅನ್ಮ್ಯೂಟ್ ಕ್ಲಿಪ್ ಆಡಿಯೋ ಅಂದರೆ ಇದರಲ್ಲಿ ಫಸ್ಟ್ ಒರಿಜಿನಲ್ ಆಡಿಯೋ ಏನಿರುತ್ತೆ ಅದು ಮ್ಯೂಟ್ ಆಗುತ್ತೆ. ಅದೇ ಅನ್ಮ್ಯೂಟ್ ಕ್ಲಿಪ್ ಆಡಿಯೋ. ಇದನ್ನು ಮ್ಯೂಟ್ ಮಾಡಾದಮೇಲೆ ನಮಗೆ ಯಾವುದು ಮ್ಯೂಸಿಕ್ ಬೇಕೋ ಆ ಮ್ಯೂಸಿಕನ್ನು ನಾವು ಸೆಲೆಕ್ಟ್ ಮಾಡ್ಬೋದು. ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಲೋಕಲ್ ಮ್ಯೂಸಿಕ್, ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಒಂದು ಆಪ್ಷನ್ ತೋರಿಸುತ್ತೆ. ನಿಮಗೆ ಆಲ್ರೆಡಿ ಇಲ್ಲಿ ವೀಡಿಯೋಸ್ ಆಲ್ರೆಡಿ ಸಾಂಗ್ಸ್ನ ಡೌನ್ಲೋಡ್ ಮಾಡಿರೋದ್ರಿಂದ ಅದರ ಒಂದು ಸಾಂಗ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಸರಿ, ಓಕೆ, ಇದೊಂದು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದರೆ ಸಾಕು. ಇದು ಆಲ್ರೆಡಿ ಈ ವಿಡಿಯೋಗೆ ಈ ಸಾಂಗು ಸೆಲೆಕ್ಟ್ ಆಗಿದೆ. ಜಸ್ಟ್ ಇವಾಗ ನೀವು ಒಂದ್ಸರಿ ಕ್ರಾಸ್ ಚೆಕ್ ಮಾಡೋಕ್ಕೋಸ್ಕರ ಇದನ್ನು ಅಪ್ಲೈ ಮಾಡಿ ಒಂದ್ಸರಿ. ಅಕಸ್ಮಾತ್ ನಿಮಗೆ ಈ ಸಾಂಗ್ ನಿಮಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಇಲ್ಲಿ ಡಿಲೀಟ್, ಇಲ್ಲಿ ಆಲ್ರೆಡಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಯಾವ ಸಾಂಗನ್ನು ಮ್ಯೂಸಿಕನ್ನು ಸೆಲೆಕ್ಟ್ ಮಾಡಿದ್ರೆ ಆ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡಿಲೀಟ್ ಅಂತ ಆಪ್ಷನ್ ಕೊಟ್ಟರು ಅಂತ ಹೇಳಿದ್ರೆ ಆ ಮ್ಯೂಸಿಕ್ಕು ಡಿಲೀಟ್ ಆಗೋಗುತ್ತೆ. ಇವಾಗ ಅನ್ಮ್ಯೂಟ್ ಮಾಡಿದರೆ ಈ ವಿಡಿಯೋನ ಇದರಲ್ಲಿ ಒರಿಜಿನಲ್ ಆಡಿಯೋ ನಾವು ಕೇಳ್ತಾ ಹೋಗ್ಬೋದು ಏನಂತೇಳಿ. சார், நான் உங்களுக்கு வேற காரை ரெடி பண்ணி எவ்வளவுன்னு கேட்டேன். 45 lakhs. ಅರ್ಥ ಆಗಿದೆ. ಓಕೆ, ನೆಕ್ಸ್ಟ್ ಇವಾಗ ಏನು ಮಾಡೋಣ ಅಂತ ಹೇಳಿದ್ರೆ ಎಫೆಕ್ಟ್ಸ್, ಯಾವ ರೀತಿ ಎಫೆಕ್ಟ್ಸ್ ಬೇಕು ವಿಡಿಯೋದು. ಲಾಂಗ್ ಪ್ರೆಸ್ ಬಂತು ಅಂತ ಹೇಳಿದ್ರೆ ಈ ಥರ ಎಫೆಕ್ಟ್ಸ್ ತೋರಿಸುತ್ತೆ. ಅಂದರೆ ಒಳ್ಳೆ ಆ್ಯಪು, ಸಖತ್ತಾಗಿದೆ. ನಾನು ಒಂದು 3-4 ಮಂತ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ. ಸೂಪರ್ಬಾಗಿದೆ. ಇದು ಗ್ಲಿಚ್ಚು, ನೆಕ್ಸ್ಟ್ ಬೀಟು, ಬೇಸಿಕ್ಕು, ಮೂಡ್, ಗ್ರಾಫಿಟಿ, ನ್ಯೂ ಇಯರ್, ಕಾಮಿಕ್, ಮೋಷನ್, ಫಾರ್ಕ್, ರೆಟ್ರೋ, ಮ್ಯಾಜಿಕ್, ಮಿರರ್, ರಿದಮ್, ವಿಂಡ್ಫೋರ್ ಅಂತ ಸುಮಾರು ಆಪ್ಷನ್ಸ್ ಬರುತ್ತೆ. ಸೊ ನೀವು ಅದನ್ನು ಆರಾಮಾಗಿ ಒಂದೊಂದೇ ಸೆಲೆಕ್ಟ್ ಮಾಡ್ತಾ ನೋಡ್ಕೊಂಡು ಹೋಗ್ತಾ ಇರ್ಬೋದು. ಓಕೆ, ಜಸ್ಟ್ ಇದು ಡೆಮೋ ಇರೋದ್ರಿಂದ ನಾನು ಜಾಸ್ತಿ ಇದನ್ನು ಇದು ಮಾಡೋಕ್ಕೆ ಹೋಗ್ತಿಲ್ಲ. ಸೊ ಈ ಆ್ಯಪ್ಪು ತುಂಬ ಚೆನ್ನಾಗಿದೆ. ಓಕೆ, ನೀವು ಇದನ್ನು ಯೂಸ್ ಮಾಡಿ. ನೆಕ್ಸ್ಟ್ ಸೇವ್ ಅಂತ ನೀವು ಟೈಪ್ ಮಾಡಿದರೆ, ಸೇವ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ನಿಮಗೆ ಕ್ವಾಲಿಟಿ ಆದದ್ದು ಬೇಕಾಗುತ್ತೆ. ಸೊ 1080p ನಾನು ಸೆಲೆಕ್ಟ್ ಮಾಡ್ತೀನಿ ಇವಾಗ ಪಿಕ್ಸೆಲಿಗೆ. ಸೇವ್ ಅಂತ ಕೊಟ್ಟಾಗ ಅದು ಕನ್ವರ್ಟಿಂಗ್ ವಿಡಿಯೋ ಅಂತ ತೋರಿಸ್ತಿದೆ. ಆ್ಯಡ್ಸ್ ಬರುತ್ತೆ. ಓಕೆ, ಆ್ಯಡ್ಸ್ ಬಂದರೂ ಪರವಾಗಿಲ್ಲ, ಅದು ಬ್ಯಾಕ್ಗ್ರೌಂಡಲ್ಲೇ ರನ್ನಿಂಗ್ ಆಗ್ತಲೇ ಇರುತ್ತೆ. ಈ ಆ್ಯಡ್ ಕಂಪ್ಲೀಟ್ ಆಗೋವರೆಗೆ ವೆಯ್ಟ್ ಮಾಡಿ. ಓಕೆ, ನೆಕ್ಸ್ಟು ಇಲ್ಲೊಂದು ಆಪ್ಷನ್ ಬರುತ್ತೆ. ಇದನ್ನು ಫಾರ್ವರ್ಡ್ ಅಂತ ಕೊಟ್ಟಾಗ ಇಲ್ಲಿ
ಕ್ಲೋಸಿಂಗ್ ಒಂದು ಸಿಂಬಲ್ ತೋರಿಸುತ್ತೆ ಇಲ್ಲಿ, ಕ್ಲೋಸ್ ಅಂತ ಜಸ್ಟ್ ಕೊಡಿ. ಓಕೆ, ಕನ್ವರ್ಟಿಂಗ್ ವಿಡಿಯೋ 60, 72, 74, 75 ಸ್ಪೀಡಿಗೆ ಅಂದರೆ ಬೇಗ ಕನ್ವರ್ಟ್ ಆಗುತ್ತೆ ಇದು. ಓಕೆ, ಕನ್ವರ್ಟ್ ಆದಮೇಲೆ ನಾನು ತೋರಿಸ್ತೀನಿ ಅದು ಯಾವ ಥರ ಬಂದಿದೆ ಅಂತೇಳಿ. ಸೇವ್ಡ್ ವಿಡಿಯೋ ಅಂದರೆ ಸ್ಟೋರೇಜ್, ಯಾವ ಸ್ಟೋರೇಜಲ್ಲಿ ಸೇವ್ ಆಗಿದೆ ಅಂತ ತೋರಿಸುತ್ತದು. ನೀವು ಅವಾಗಲ್ಲಿ ಹೋಗಿ ನೋಡ್ಕೋಬೋದು. ಇಲ್ಲ ಅಂತೇಳಿದ್ರೆ ಇದೇ ಈ ಆ್ಯಪನ್ನೇ ಓಪನ್ ಮಾಡಿಬಿಟ್ಟು ವೀಡಿಯೋಸ್ ರೀಸೆಂಟಾಗಿ ಡೌನ್ಲೋಡ್ ಆಗಿರುತ್ತೆ ನ್ಯೂ ಪ್ರಾಜೆಕ್ಟ್ ಅದರಲ್ಲಿ ಬಾಟಮಲ್ಲೇ ಸಿಗುತ್ತೆ ನಿಮಗೆ. ಸ್ಟಾರ್ಟಿಂಗಲ್ಲೇ ಫಸ್ಟ್ ಏನು ಸಿಗುತ್ತೋ ಅದೇ ನೀವು ಇವಾಗ ಎಡಿಟ್ ಮಾಡಿರೋಂಥ ವೀಡಿಯೋ ನೋಡಿ ಒಂದ್ಸರಿ. ಓಕೆ, ನಾನು ಇದನ್ನು ಸೌಂಡು ಮ್ಯೂಸಿಕನ್ನು ಮ್ಯೂಟ್ ಮಾಡೋದ್ರಿಂದ ಅದು ವಾಯ್ಸ್ ಏನು ಬರ್ತಾಯಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಗುಡ್ ಡೇ. Thank you. We will meet you soon.